ಈ ದಿನ ಎಲ್ಲ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರಿಗೆ ಒಂದು ಶುಭ ಸುದ್ದಿಯೊಂದಿಗೆ ಬಂದಿದ್ದೇನೆ. ಸ್ನೇಹಿತರೆ, ಈ ಶುಭ ಸುದ್ದಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಸರ್ಕಾರಿ ನೌಕರರು ಅಂದರೆ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ ಅವರೊಬ್ಬರು ಪ್ರತ್ಯೇಕ ವರ್ಗ, ಅವ್ರದ್ದೇ ಬೇರೆ ಗುಂಪು ಅನ್ನೋ ಮನೋಭಾವನೆ ಸಾರ್ವಜನಿಕರಲ್ಲಿ ಅಥವಾ ಎಲ್ಲರಿಗೂ ಕೂಡ ಬಂದಿದೆ. ನಾವು ಮನುಷ್ಯರು ಅನ್ನೋದನ್ನ ಮರ್ತಿರ್ತಾರೆ. ಸರ್ಕಾರಿ ನೌಕರರಿಂದ ಬೇಕಾದಷ್ಟು ಉಪಯೋಗಗಳನ್ನು ಪಡ್ಕೊಳ್ತಾರೆ, ಅವರಿಂದ ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ ಅವ್ರ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಅದೇ ಒಬ್ಬ ಸರ್ಕಾರಿ ನೌಕರರಿಗೆ ಏನಾದರೂ ತೊಂದರೆ ಆದರೆ ಯಾರೊಬ್ಬರೂ ಕೂಡ ಹತ್ರ ಬರೋದಿಲ್ಲ. ಸರ್ಕಾರಿ ನೌಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ತನ್ನ ತಪ್ಪಿನಿಂದನೋ ಅಥವಾ ಬೇರೆಯವರು ಮಾಡಿರೋ ಸಂಚಿನಿಂದನೋ ಏನೋ ಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ. ಸಸ್ಪೆನ್ಷನ್ ಆಗ್ಬೋದು, ಇನ್ಕ್ರಿಮೆಂಟ್ಗಳು ಪೋಸ್ಟ್ಪೋನ್ ಆಗ್ಬೋದು, ಕಾನೂನಿನ ಸಮಸ್ಯೆಗಳಾಗ್ಬೋದು ಅಥವಾ ಕ್ರಿಮಿನಲ್ ಪ್ರಕರಣಗಳಾಗ್ಬೋದು. ನಾವು ಅಧಿಕಾರದಲ್ಲಿದ್ದಾಗ ಪ್ರತಿಯೊಬ್ಬರು ನಮ್ಮ ಅಕ್ಕಪಕ್ಕನೇ ಸುಳಿತಾ ಇರ್ತಾರೆ. ಬಟ್ ನಮಗೇನಾದ್ರು ಸಮಸ್ಯೆ ಆದಾಗ ಯಾರೊಬ್ಬರೂ ಕೂಡ ಹತ್ರ ಬರೋದಿಲ್ಲ. ಬಿದ್ದೋನ್ ಮೇಲೆ ನಂದೊಂದು ಕಲ್ಲು ಅಂತ ಎಸೆಯೋರೇ ಜಾಸ್ತಿ. ಹಲವಾರು ಸರ್ಕಾರಿ ನೌಕರ ಸಂಘಗಳಿರ್ಬೋದು, ಎಲ್ಲ ಸಂಘಗಳು ಕೂಡ ತೊಂದರೆಗೊಳಗಾದವರಿಗೆ ಯಾವುದೂ ಉಪಯೋಗ ಆಗಿಲ್ಲ, ಕಾನೂನು ಸಲಹೆಗಳನ್ನು ಕೊಡ್ತಾ ಇಲ್ಲ. ಸಂಘದಿಂದ ಒಬ್ಬರು ಸರ್ಕಾರಿ ನೌಕರರಿಗೆ ಉಪಯೋಗ ಆಗಲಿ ಅಂತ ಒಬ್ಬ ಲೀಗಲ್ ಅಡ್ವೈಸರ್ನ ಇಟ್ಟು ಅವರ ಸಮಸ್ಯೆಗಳನ್ನು ಪರಿಹಾರಕ್ಕೆ ಯಾವುದೇ ಸಂಘಟನೆಗಳು ಪ್ರಯತ್ನ ಪಡ್ತಾ ಇಲ್ಲ. ಸ್ನೇಹಿತರೆ, ಇಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇರೋಂಥ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರು ಯಾರದ್ದೇ ಏನೇ ಸಮಸ್ಯೆಗಳಿದ್ರೂ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡೋ ಉದ್ದೇಶಕ್ಕಾಗಿ ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ. ಸರ್ಕಾರಿ ನೌಕರರ ಮಾರ್ಗದರ್ಶಕ ಅಂತ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ಚಂದಾದಾರರಿಗೆ ಕಾನೂನು ಸಲಹೆಗಳನ್ನು ಕೊಡ್ತೀವಿ. ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಸಲಹೆ ಅಂದರೆ ಇಲಾಖಾ ವಿಚಾರಣೆಗಳಿರ್ಬೋದು, ಶಿಸ್ತು ಕ್ರಮದ ಜ್ಞಾಪನಗಳಿಗೆ ಉತ್ತರಗಳಿರ್ಬೋದು, ಸರ್ಕಾರಿ ನೌಕರರ ಪರವಾಗಿ ಆಗಿರುವಂಥ ಹೈಕೋರ್ಟ್ ಆದೇಶಗಳು, ಸುಪ್ರೀಂ ಕೋರ್ಟ್ ಆದೇಶಗಳು, ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಸೂಚಿಸ್ತೀವಿ. KCSR ನಿಯಮಗಳು, CCA ನಿಯಮಗಳು ಮತ್ತು ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಕಾನೂನುಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀವಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರ ಪೆನ್ಷನ್ ಸಮಸ್ಯೆಗಳಿರ್ಬೋದು, ಆರೋಗ್ಯದ ಸಮಸ್ಯೆಗಳಿರ್ಬೋದು, ಅವ್ರು ಎದುರಿಸ್ತಿರೋಂಥ ಇಲಾಖಾ ವಿಚಾರಣೆ, ಕ್ರಿಮಿನಲ್ ಪ್ರಕರಣ, ಎನಿ ಒನ್ ಪ್ರಾಬ್ಲಮ್ಗಳಿಗೆ ಇಲ್ಲಿ ಪರಿಹಾರನ ಸೂಚಿಸ್ತೀವಿ. ಅದೇ ರೀತಿ EPFO 95 ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕೊಡ್ತೀವಿ. ನಿಗಮ ಮಂಡಳಿ ಯಾವುದೇ ನೌಕರರಿರ್ಬೋದು ಅವರಿಗೆ ಸೂಕ್ತವಾದ ಕಾನೂನು ಸಲಹೆಯನ್ನು ನೀಡ್ತೀವಿ. ಅದೇ ಹಿರಿಯ ನಾಗರಿಕರು ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಇಲ್ಲಿ ಕೊಡ್ತೀವಿ. ದಯವಿಟ್ಟು ನಿಮ್ಮ ಉಪಯೋಗಕ್ಕಾಗಿ ಪ್ರಾರಂಭಿಸಲಾದಂಥ ಈ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾರು ಮಾಡದೇ ಇರುವಂಥ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೀವಿ. ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ. ಸಮಸ್ಯೆ ಬಂದಾಗ ನಾವು ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಸುಖದಲ್ಲಿ ನಾವು ಭಾಗಿಯಾಗಲ್ಲ, ನಿಮ್ಮ ಸಮಸ್ಯೆಗಳಿಗೆ ಭಾಗಿಯಾಗ್ತೀವಿ ಅಂತ ತೋರಿಸ್ಕೊಡ್ತೀವಿ. ನೀವು ನಿಮ್ಮ ಕುಟುಂಬ ವರ್ಗದವರೊಂದಿಗೆ ಸಂತೋಷದಿಂದ ಇರ್ಬೋದು, ಆದರೆ ದುಃಖ ಬಂದಾಗ ಯಾರೊಬ್ಬರೂ ನಿಮ್ಮ ಜೊತೆ ಇರೋದಿಲ್ಲ. ಈ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿ ಯಾವುದೇ ರೀತಿ ಕಾನೂನು ಸಲಹೆಗಳಿರ್ಬೋದು, ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಸಮಸ್ಯೆಗಳಿರ್ಬೋದು, ಪ್ರತಿಯೊಂದಕ್ಕೂ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತೀವಿ. ಇಷ್ಟ ಇದ್ದವರು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿನ ಶೇರ್ ಮಾಡಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡವರೆಲ್ಲರೂ ಕೂಡ ಈ ನಮ್ಮ ಸರ್ಕಾರಿ ನೌಕರರ ಮಾರ್ಗದರ್ಶಕ ಕುಟುಂಬದ ಸದಸ್ಯರಾಗಿರ್ತೀರಿ. ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನು ಖಂಡಿತವಾಗಿ ಕೊಡ್ತೀನಿ.
ನೌಕರರು ಚೆನ್ನಾಗಿದ್ದರೆ ಪ್ರತಿಯೊಬ್ಬರೂ ಚೆನ್ನಾಗಿರ್ತಾರೆ ಅನ್ನೋ ಆಶಾಭಾವನೆಗಳಿಗೆ ವಂದನೆಗಳು.